ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ಲಾಗ್ ಕಿಚನಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬಾ ಹೆಲ್ದಿಯಾಗಿಯೂ ಇರಬೇಕು, ಟೇಸ್ಟಿಯಾಗಿಯೂ ಇರಬೇಕು. ಸೊ ಅಂಥದ್ದೊಂದು ಒಳ್ಳೆ ರೆಸಿಪಿ ಇದು. ನಾನಿಲ್ಲಿ 2 ಬೌಲಷ್ಟು ರವಾನ ತಗೊಂಡೋದಕ್ಕೆ 1 ಕಪ್ಪಷ್ಟು ಮೊಸರು ಮತ್ತು 1 ಕಪ್ಪಷ್ಟು ನೀರನ್ನ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ಆದರೂ ಕೂಡ ಫರ್ಮೆಂಟ್ ಆಗಬೇಕು. ಸೊ ಹಾಗಾಗಿ ಕಿಚನ್ಗೆ ಎಂಟ್ರಿ ಆದಂಗೆ ಈ ಒಂದು ಪ್ರೊಸೆಸ್ನ ಮಾಡಿ ನಾನು ಸೈಡಲ್ಲಿ ಎತ್ತಿರಿಸ್ಕೊಳ್ತಾ ಇದ್ದೀನಿ. ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಷ್ಟು ಹೆಲ್ದಿಯಾಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ಇದು. ಎಲ್ಲರೂ ಕೂಡ ಮನೆಯಲ್ಲಿ ತುಂಬಾ ಖುಷಿ ಪಡ್ತಾರೆ ತಿಂದ್ಬಿಟ್ಟು. ಸೊ ನಾನು ಇದ್ರ ಜೊತೆಗೆ ಕಾಯಿ ಚಟ್ನಿಯನ್ನು ಕೂಡ ರೆಡಿ ಮಾಡ್ಕೊಳ್ತೀನಿ. ನಾನಿಲ್ಲಿ ತರಕಾರಿಯನ್ನು ಬೀನ್ಸ್, ಆಲೂಗೆಡ್ಡೆ ಮತ್ತು ಕ್ಯಾರೆಟ್ ಹಾಗೆಯೇ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ತೊಗೊಂಡು ಹೆಚ್ಚಿಟ್ಕೊತಾ ಇದ್ದೀನಿ. ತುರಿಯೋಕ್ಕಾಗೋ ಅಂಥದ್ದನ್ನ ತುರ್ಕೊತಾ ಇದ್ದೀನಿ, ಹೆಚ್ಚಿಡೋಕ್ಕಾಗೋ ಅಂಥದ್ದನ್ನ ಹೆಚ್ಚಿಟ್ಕೊತಾ ಇದ್ದೀನಿ. ಈರುಳ್ಳಿನೂ ಕೂಡ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಅದ್ರ ಜೊತೆಗೆ 1 ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಶುಂಠಿ ಅಂತೂ ಮಸ್ಟ್ ಆ್ಯಂಡ್ ಶುಡ್, ಯಾಕಂದರೆ ಅದ್ರದ್ದು ಟೇಸ್ಟ್ ಸಿಗುತ್ತಲ್ಲ ತಿನ್ನುವಾಗ, ಚ್ವೀಯಿಂಗ್ ಮಾಡುವಾಗ ಅದು ಘಮ ಬೇರೆದೇ ಲೆವೆಲಲ್ಲಿರುತ್ತೆ. ಸೊ ಹಾಗಾಗಿ ಶುಂಠಿಯನ್ನು ಆ್ಯಡ್ ಮಾಡಲೇಬೇಕು. ಮತ್ತು ನೋಡ್ತಾ ಇದ್ದೀರಲ್ಲ, ನಾನು ಮಿಕ್ಸ್ ಮಾಡಿಟ್ಟಿದ್ನಲ್ಲ, ಅದು ತುಂಬಾ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಇದಕ್ಕೆ ನಮಗೆ ಒಂದು ಒಳ್ಳೆ ತಿಕ್ಕಾದ ಕನ್ಸಿಸ್ಟೆನ್ಸಿಯಲ್ಲಿ ಬೇಕಾಗಿರೋದ್ರಿಂದ, ಅದು ತುಂಬಾ ತಿಕ್ಕಾಗಿತ್ತು, ಬಟ್ ಒಂದು ಮೀಡಿಯಮ್ ಆಗಿ ಬೇಕಾಗಿರೋದ್ರಿಂದ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ. ಅದ್ರ ಜೊತೆಗೆ ಏನು ಹೆಚ್ಚಿಟ್ಟಿದೆ ನಾನು ತರಕಾರಿಗಳು, ಸೊಪ್ಪು ಎಲ್ಲದನ್ನು ಸಹ ಸೇರಿಸ್ಬಿಟ್ಟು ಒಳ್ಳೆ ಮಿಕ್ಸ್ನ ಕೊಡಬೇಕು ಇವಾಗ ಇದಕ್ಕೆ. ಹಾಗೆ ಇದಕ್ಕೆ ಬೇಕಿಂಗ್ ಸೋಡಾ ಕೂಡ ಯೂಸ್ ಮಾಡಬೇಕು. ನಾನೊಂದು 1/4 ಸ್ಪೂನ್ಗಿಂತ ಇನ್ನೂ ಕಮ್ಮಿ ಅಷ್ಟೇ ಸೋಡಾನ ಯೂಸ್ ಮಾಡಿದ್ದೀನಿ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬ್ಯಾಟರ್ ಇದ್ದರೆ ಪರ್ಫೆಕ್ಟ್ ಆಗಿರುತ್ತೆ. ನೋಡಿದ್ರೆ ಎಲ್ಲ ಬ್ಯಾಟರ್ ಎಲ್ಲ ರೆಡಿ ಆಗಿದೆ, ಮಾಡ್ಕೊಳ್ಳೋದಷ್ಟೇ ಬಾಕಿ. ನಾನು ಮಿಕ್ಸ್ ಮಾಡ್ದಂಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ ರೆಡಿ ಮಾಡೋದನ್ನ. ಯಾಕಂದರೆ ತುಂಬಾ ಲೋ ಫ್ಲೇಮಲ್ಲಿ ಇದನ್ನು ಮಾಡೋದ್ರಿಂದ ಎಲ್ಲರಿಗೂ ಅಡುಗೆ ಮಾಡಬೇಕಲ್ವಾ, ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಇದನ್ನು ಮಿಕ್ಸ್ ಮಾಡ್ದಂಗೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡ್ತಾ ಇದ್ದೀರಾ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಿದೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಖಂಡಿತ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇಷ್ಟ ಆಗುತ್ತೆ. ಟ್ರೈ ಮಾಡಿ. ಮಕ್ಕಳು ಬ್ರೇಕ್ಫಾಸ್ಟ್ ಕೂಡ ತುಂಬಾ ಯೂಸ್ಫುಲ್ ಅಂತ ಅನಿಸುತ್ತೆ. ಯಾಕಂದರೆ ಕಿಚನ್ಗೆ ಹೋದ ತಕ್ಷಣವೇ ಇದು ರೆಡಿ ಮಾಡಿ ಇಟ್ಕೊಬಿಟ್ರೆ ಏನು ಕಷ್ಟ ಅಂತ ಅನಿಸಲ್ಲ. ಹಾಗಾಗಿ ಅದ್ರ ಜೊತೆಗೆ ನಾನಿವತ್ತು ಮಾರ್ನಿಂಗ್ ಬಿಸಿನೀರೆಲ್ಲ ಕುಡಿದಿದ್ದೆ, ಬಟ್ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಫಸ್ಟ್ ಅದನ್ನು ರೆಡಿ ಮಾಡಿಬಿಡೋಣ, ಬೇಯೋದಕ್ಕೆ ಲೇಟ್ ಆಗಿಬಿಡುತ್ತೆ, ಎಲ್ಲರಿಗೂ ಬೇಕಲ್ಲ ಅಂದ್ಬಿಟ್ಟು. ಹಾಗಾಗಿ ಇವಾಗ ನಾನು ಅದನ್ನು ಆ ಕಡೆ ಬೇಯೋದಕ್ಕೆ ಇಟ್ಬಿಟ್ಟು ABC ಜ್ಯೂಸನ್ನ ಮಾಡ್ಕೊಳ್ತಾ ಇದ್ದೀನಿ. ಸಿ ಅಂದರೆ ಕ್ಯಾರೆಟ್, ಅದ್ರ ಜೊತೆಗೆ ಕೊಕೊನಟ್ ಕೂಡ ಇನ್ಸ್ಟೆಡಾಗಿ ನಾವು ಯೂಸ್ ಮಾಡ್ಕೊಳ್ಬೋದು. ಇವಾಗ ನಂದು ಇದು ಕೂಡ ರೆಡಿ ಆಯಿತು. ಇವಾಗ ತಿಂಡಿ ಟೈಮ್ ಆಯಿತು. ಮಂಜು ಕೂಡ ತೋಟಕ್ಕೆ ಹೋಗಿದ್ರು. ಹಾಗೆಯೇ ಅವ್ರದ್ದು ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಅವರು ಕೂಡ ತಿಂಡಿಗೆ ಬಂದರು. ಅವ್ರ ಜೊತೆಗೇ ತಿಂಡಿನ ತಿನ್ಕೊಳ್ಳೋಣ ಅಂದ್ಬಿಟ್ಟು ತಿನ್ನೋದಕ್ಕೆ ಬಂದೆ. ನಾನು ಚಟ್ನಿನ ಮಾಡಲ್ಲ ಅಂತ ಹೇಳಿದ್ದೆ, ಬಟ್ ಚಟ್ನಿಗೆ ನೋಡಿ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಅವರಲ್ಲಿ. ಏನೇ ತಿಂದರೂ 1 ಇಲ್ಲ 2ಕ್ಕೆ ಸ್ಟಾಪ್ ಮಾಡ್ತಿದ್ರು. ಇವತ್ತು 3ನೇದು ಇನ್ನೂ ಒಂದು ಇದೆಯಾ ಅಂತ ಕೇಳ್ಕೊಂಡು ಹೋಗ್ತಾ ಇದ್ದಾರೆ ತೊಗೊಬರೋದಕ್ಕೆ. ತಿಂಡಿ ಎಲ್ಲ ಆದಮೇಲೆ ಹಾಲು ಇಲ್ಲದಿದ್ದರೆ ಅದು ಡ್ರೈ ಫ್ರೂಟ್ ಸ್ಮೂದಿ, ಇಲ್ಲದಿದ್ದರೆ ನಾನು ಬಯೋಟಿನ್ ಲಡ್ಡು ಮಾಡಿ ಇಟ್ಕೊಂಡಿದ್ದೀನಿ. ಅದೇನಾದರೂ ಸರಿ ಹಾಕ್ಕೊಂಡು ಕುಡಿತಿದ್ದೆ. ಇವತ್ತು ಡ್ರೈ ಫ್ರೂಟ್ ಸ್ಮೂದಿನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ನೆನೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಹಾಗೆಯೇ ಮಖಾನನ ತಗೊಂಡು ಬಂದು ಇಟ್ಬಿಟ್ಟು
ಅದನ್ನು ಏನು ಮಾಡಿರಲಿಲ್ಲ, ಹೀಗೇ ಸ್ನ್ಯಾಕ್ಸ್ಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಇವತ್ತು ಸ್ನ್ಯಾಕ್ಸ್ ಆಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಅದನ್ನು ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಹುರ್ಕೊಂಡು ಮತ್ತು ತುಪ್ಪನ ಹಾಕ್ಕೊಂಡು ಅದಕ್ಕೆ ಉಪ್ಪು, ಚಾಟ್ ಮಸಾಲ, ಅಚ್ಕಾರದ ಪುಡಿ, ಅರಿಶಿಣ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಅದು ಹುರಿದಿದ್ದ ಮಖಾನನ ಅದ್ರ ಜೊತೆ ಹಾಕಿ ಮಿಕ್ಸ್ ಮಾಡಿದೆ. ಹಾಗೆಯೇ ಸಾಲ್ಟ್ ಸ್ವಲ್ಪ ಕಮ್ಮಿ ಅಂತ ಅನಿಸಿದ್ರಿಂದ ಸಾಲ್ಟ್ ಕೂಡ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿ ಇಟ್ಕೊಂಡೆ. ಇನ್ನು ಇದು ಮಾರ್ನಿಂಗ್ಗೆ ನೆನೆ ಹಾಕಿ ಇಟ್ಬಿಟ್ಟಿದ್ದೆ. ಇದನ್ನು ಕೂಡ ನಾನು ವಾಟರ್ ಮೆಲನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಲ್ಲಿ. ಈ ಡ್ರೈ ಫ್ರೂಟ್ಸಿಂದೆಲ್ಲ ಏನು ಬೆನಿಫಿಟ್ಸ್ ಇದೆ ಅನ್ನೋದನ್ನ ನಾನು ಹೊಸ್ದಾಗೇನು ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ಒಂದು ಒಳ್ಳೆ ಸ್ಮೂದಿಯನ್ನು ರೆಡಿ ಮಾಡಿಕೊಂಡೆ. ನಮ್ಮ ಹೆಲ್ತ್ ನಮ್ಮ ಕೈಲೇ ಇರುತ್ತೆ, ನಾವು ಯಾವ ರೀತಿಯ ಒಂದು ದಿನಚರಿಯನ್ನು ಫಾಲೋ ಮಾಡ್ತೀವಿ, ಡೈಲಿ ರೂಟೀನ್ ಏನಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನನಗೆ ಮೊದಲಿಂದನೂ ಅಷ್ಟೇ, ಇಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೆಲ್ದಿಯಾಗೇ ಇರಬೇಕು, ಹೆಲ್ದಿ ಫುಡ್ನ ಕನ್ಸ್ಯೂಮ್ ಮಾಡಬೇಕು ಅನ್ನೋದೇ ನನ್ನ ತಲೆಯಲ್ಲಿರುತ್ತೆ. ಹಾಗಾಗಿ ಇದನ್ನೆಲ್ಲ ನಾನು ಮಾಡ್ಕೊತಾನೇ ಇರ್ತೀನಿ. ನಮಗೆ ಅಂತ ನಾವು ಟೈಮ್ ಕೊಟ್ಟಿಲ್ಲ ಅಂತಂದರೆ ನಾವು ದುಡಿಯೋದೇನಕ್ಕೆ, ನಾವು ಆರೋಗ್ಯವಾಗಿ ಚೆನ್ನಾಗಿರಬೇಕು ಅಂತಾನೆ ಅಲ್ವಾ. ಅಂದರೆ ಲೈಕ್ ಈ ರೀತಿ ಒಂದೊಳ್ಳೆ ಹೆಲ್ದಿ ಲೈಫ್ನ ಲೀಡ್ ಮಾಡಬೇಕು ಅಂತಲೇ. ಸೊ ಹಂಗಾಗಿ ದುಡಿಯೋದ್ರ ಜೊತೆಗೆ ಈ ರೀತಿಯ ಒಂದು ಹೆಲ್ದಿ ಫುಡ್ನ ಕೂಡ ಕನ್ಸ್ಯೂಮ್ ಮಾಡಬೇಕು. ಬರೀ ದುಡಿಯೋದು ಅಂದ್ಕೊಂಡೇ ಇದ್ದರೆ ಆಗಲ್ಲ. ಮಂಜು ಕೂಡ ತೋಟದಿಂದ ಬಂದು ಅವರು ಊಟದ ಟೈಮಲ್ಲಿ, ಕೆಲಸದವ್ರು ಊಟದ ಟೈಮಲ್ಲಿ ಇವ್ರು ಬಂದು ಮನೆಯಲ್ಲಿದ್ದರು. ಹಾಗೆಯೇ ಅವರೆಕಾಯಿನ ಕೂಡ ಎಡ್ಕೊಡ್ತಾಯಿದ್ರು ನನಗೆ. ನಾನು ಹಿಂದಿನ ದಿನವೇ ಸ್ವಲ್ಪನ ಎಡ್ದ್ಬಿಟ್ಟು ಉಳಿದಿದ್ದನ್ನು ಹಾಗೆ ಇಟ್ಟಿದ್ದೆ. ಅವರೆಕಾಯಿ ಸ್ಮೆಲ್ಲಿದೆ ಕೈ ಅಂತ ಹೇಳಿದ್ರು, ಅದಕ್ಕೆ ತಿನ್ನಿಸ್ಕೊಡ್ತಾ ಇದ್ದೀನಿ ಅದನ್ನು. ಕ್ಯಾಮ್ರಾವಂತೂ ಅಂತಂದರೆ ಸ್ವಲ್ಪ ಶೈ ಆಗ್ತಾರೆ, ಬಟ್ ಒಳ್ಳೆಯದಾಗಿ ನನಗೆ ಸಪೋರ್ಟ್ ಕೂಡ ಮಾಡ್ತಾರೆ. ಅವ್ರ ಸಪೋರ್ಟಿಂದನೇ ಇವತ್ತು ನಾನು ವಿಡಿಯೋ ಎಲ್ಲ ಮಾಡ್ತಿದ್ದೀನಿ ಅಂದರೆ ಮೇನ್ ರೀಸನ್ ಅವರೇನೆ. ಹಾಗೆಯೇ ಅಮ್ಮನ ಮನೆಯಿಂದ ಗಿಣ್ಣು ಹಾಲು ಕೂಡ ಕೊಟ್ಟು ಕಳಿಸ್ಬಿಟ್ಟಿದ್ರು. 2 ಲೀಟ್ರಷ್ಟು ಬೇರೆ ಇತ್ತು ಗಿಣ್ಣು ಹಾಲೇನೆ. ಅದ್ರ ಜೊತೆಗೆ ನಾನು ಇದು ಸಪ್ರೇಟ್ ಹಾಲು 2 ಲೀಟ್ರನ್ನ ಹಾಕ್ಕೊಂಡು ಬೆಲ್ಲನೂ ಕೂಡ ನಾನು ಬೆಳಗ್ಗೆ ಕಿಚನ್ಗೆ ಬಂದಂಗೆ ಸ್ವಲ್ಪ ಹಾಲಿಗೆ ನೆನೆ ಹಾಕಿಟ್ಟಿದ್ದೆ. ಅದು ಕೂಡ ಕರಗಿತು. 2 ಲೀಟ್ರ್ ಮಾಮೂಲಿ ಹಾಲಿಗೆ 1.5 ದೊಡ್ಡ ಲೋಟದಷ್ಟು ಗಿಣ್ಣು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಏಲಕ್ಕಿ ಮತ್ತು ಒಣಗಿದ ಶುಂಠಿದು ಪೌಡರ್ನ ಹಾಕಿಬಿಟ್ಟು ಹೀಗೆ ಕುಕ್ಕರಲ್ಲಿ ಹಾಕಿ ಪ್ಲೇಟ್ನ ಮುಚ್ಚಿ ಒಳಗಡೆ ಅದ್ರ ಮೇಲೆ ಲಿಡ್ನ ಹಾಕಿ 1 ವಿಷಲ್ ಬಾರಿಸಿದ್ರೆ ಗಿಣ್ಣು ರೆಡಿ ಆಗೋಗುತ್ತೆ. ಹಾಗೆಯೇ ಆಯಿಲ್ ಡಬ್ಬ ಕೂಡ ಚೆನ್ನಾಗಿ ಕ್ಲೀನ್ ಮಾಡಿಟ್ಟಿದ್ದೆ. ನನಗೆ ಹಾಗೆ ಪ್ರತಿ ಸಲನೂ ಹಾಗಾಗಿ ತುಂಬಿಸೋದು ಅಂದರೆ ಇಷ್ಟ ಆಗಲ್ಲ. ಅದಕ್ಕೂ ಕೂಡ ಆಯಿಲ್ನ ತುಂಬಿಸಿ ಇಟ್ಕೊಂಡೆ. ಆ ಗ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಗಿಣ್ಣು ರೆಡಿಯಾಗಿದೆ ಅಂತ. ಇಷ್ಟೆಲ್ಲ ಮಾಡೋ ಹೊತ್ತಿಗೆ ಸಾಕಾಗೋಯ್ತು. ಇನ್ನೂ ನನಗೆ ಕಿಚನೆಲ್ಲ ಮಾಪ್ ಮಾಡೋಕ್ಕಿದೆ, ಅಷ್ಟೆಲ್ಲ ಆಗಲೇ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಸೊ ಈ ಕಡೆ ರೈಸ್ ಕೂಡ ರೆಡಿಯಾಗಿಬಿಡಲಿ ಅಂದ್ಬಿಟ್ಟು ರೈಸ್ನ ಕೂಡ ಇಟ್ಟು ನಾನು ಕಿಚನ್ನ ಕಸ ಗುಡಿಸೋದಕ್ಕೆ ಹೋದೆ. ಆದಮೇಲೆ ಮಾಪ್ ಕೂಡ ಮಾಡಿದೆ. ಇದಿಷ್ಟು ನಂದು ತಿಂಡಿಯಿಂದ ಸ್ಟಾರ್ಟ್ ಆಗಿ ಕಿಚನ್ನ ಕ್ಲೀನ್ ಮಾಡೋ ತನಕಂದು ಕೆಲಸ, ಅಂದರೆ ಕಂಪ್ಲೀಟ್ ಕೆಲಸನ ನಾನು ತೋರಿಸಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.